ನಮಸ್ಕಾರ ವೀಕ್ಷಕರೇ, ಸಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ. ಇವತ್ತಿನ ಸಖಿ ಕಾರ್ಯಕ್ರಮದಲ್ಲಿ ನಾವು ದತ್ತು ಸ್ವೀಕಾರದ ಬಗ್ಗೆ ಮಾತನಾಡ್ತೀವಿ. ದತ್ತು ಸ್ವೀಕಾರ ಯಾಕಾಗತ್ತೆ ಅಂತ ಮೊದಲನೇದಾಗಿ ನಾವು ಮಾತನಾಡುವಾಗ, ಎಷ್ಟೋ ದಂಪತಿ ಮದುವೆ ಆದ ನಂತರ ಸಾಕಷ್ಟು ವರ್ಷಗಳಿಂದ ಮಕ್ಕಳಾಗಿಲ್ಲ ಅನ್ನೋ ಕಾರಣಕ್ಕೆ, ಹಾಗೇನೆ ಮೆಡಿಕಲ್ ಟ್ರೀಟ್ಮೆಂಟ್ ಕೂಡ ಸಕ್ಸಸ್ಫುಲ್ ಆಗಿಲ್ಲ ಅನ್ನೋ ಕಾರಣಕ್ಕೆ ದೇವರ ಮೊರೆ ಹೋಗಿ, ಮೆಡಿಕಲ್ ಟ್ರೀಟ್ಮೆಂಟ್ ಮೊರೆ ಹೋಗಿ ಎಲ್ಲಿ ಅವರು ಸಕ್ಸಸ್ ಆಗದೆ ಇರೋದ್ ಕಾರಣ ದತ್ತುವನ್ನ ತಗೊಳ್ಳುವಂತಹ ನಿರ್ಧಾರ ಮಾಡ್ತಾರೆ. ಆದ್ರೆ ಆ ನಿರ್ಧಾರಕ್ಕೆ ದತ್ತುವನ್ನ ತಗೊಳ್ಳುವಂತಹ ಆ ಮಕ್ಕಳನ್ನ ಕೊಡುವಂತಹ ಏಜೆನ್ಸೀಸ್ ಕೂಡ ಇರುತ್ತೆ, ಡೊಮೆಸ್ಟಿಕ್ ಏಜೆನ್ಸೀಸ್. ಹೀಗಾಗಿ ಮಕ್ಕಳು ಜೊತೆಗೆ ತಂದೆ ತಾಯಿ ಅವರ ಬಾಂಡೇಜ್ ಯಾವ ತರ ಇರಬೇಕು, ಆ ಅಡಾಪ್ಷನ್ ಆದ ನಂತರ ಅಥವಾ ಅದಕ್ಕೂ ಮೊದಲು ಪ್ರಿಪರೇಷನ್ ಯಾವ ತರ ಇರಬೇಕು ಅಂತ ಈ ಸಂಬಂಧ ಸಾಕಷ್ಟು ಮಾಹಿತಿ, ಇನ್ಫಾರ್ಮೇಟಿವ್ ಟಿಪ್ಸ್ ಎಲ್ಲವನ್ನ ನೀಡ್ತಾರೆ ಕೌನ್ಸಿಲರ್ ಆದಂತಹ ಮಾಲತಿ ಅವರು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿದ್ದಾರೆ. ನಮಸ್ಕಾರ ಮಾಲತಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಎಷ್ಟೋ ಸಂದರ್ಭದಲ್ಲಿ ಮಕ್ಕಳಾಗ್ಲಿಲ್ಲ ಅಂತ ದತ್ತು ಇತ್ತೀಚಿನ ದಿನದಲ್ಲಿ ಬಹಳ ಕಾಮನ್ ಆಗಿರುವಂತಹ ವಿಷಯ. ದತ್ತು ಅಂದ ತಕ್ಷಣ ನಮ್ಗೆ ಪೇರೆಂಟ್ಸ್ ಹೇಗೆ ರೆಡಿ ಆಗಬೇಕು, ಫ್ಯಾಮಿಲಿ ಹೇಗೆ ರೆಡಿ ಆಗಬೇಕು, ಯಾವ ಮಗುವನ್ನ ತಗೊಳ್ಬೇಕು, ಹೇಗೆಲ್ಲ ಇರಬೇಕು ಅಂತ ಸಾಕಷ್ಟು ಕ್ವೆಶನ್ಸ್ ಬರುತ್ತೆ. ಈ ದತ್ತು ಸ್ವೀಕಾರದ ಬಗ್ಗೆ ನಾವು ಮಾತನಾಡುವಾಗ ಪ್ರಾರಂಭ ಆಗೋದು ಯಾವ ಮಗುವನ್ನ ದತ್ತು ತಗೊಳ್ಬೇಕು, ಪೇರೆಂಟ್ಸ್ ಯಾವ ತರ ಪ್ರಿಪೇರ್ ಆಗಬೇಕು ಅಂತಂದು ಮಾಲತಿ ಅವ್ರು ಏನ್ ಹೇಳ್ತೀರಾ? ಅಲ್ಲ, ಪ್ರತಿಯೊಬ್ಬ ದಂಪತಿಗಳಿಗೂ ಒಂದು ಮಕ್ಕಳನ್ನ ತಗೊಂಡು ಅವರ ಕುಟುಂಬದ ವ್ಯವಸ್ಥೆಯನ್ನ ಸಂಪೂರ್ಣ ಮಾಡಬೇಕು ಅನ್ನುವಂಥ ಒಂದು ಮನೋಭಾವನೆ ಇರುತ್ತೆ. ಅವರು ಮಕ್ಕಳು ಯಾವ ವಯಸ್ಸಿನ ಮಕ್ಕಳು ಬೇಕು ಅನ್ನೋದನ್ನ ತಂದೆ ತಾಯಿಯೇ ನಿರ್ಧಾರ ಮಾಡಬೇಕು. ಹೌದು, ಸಾಮಾನ್ಯವಾಗಿ ಕಾನೂನು ಪ್ರಕಾರ ಯಾವುದೇ ಒಂದು ಚಿಕ್ಕ ಮಗುವನ್ನ ಅಂದ್ರೆ 0ಯಿಂದ 3 ವರ್ಷದ ಒಳಪಟ್ಟ ಮಗುವನ್ನ ತಗೊಳ್ಳುವಂತಹ ದಂಪತಿಗಳು ಸ್ವಲ್ಪ ಚಿಕ್ಕವರೇ ಆಗಿರ್ಬೇಕು. ಯಾವುದೇ ದತ್ತು ತಗೊಂಡಿರುವಂತಹ ಮಗು ತಂದೆ ತಾಯಿನೇ ಆಗಿರ್ಬೇಕು, ಅಜ್ಜಿ ಆಗ್ಬಾರ್ದು. ಅದೊಂದು ತುಂಬಾ ದೊಡ್ಡ ಮಕ್ಕಳನ್ನ, ಚಿಕ್ಕ ಮಕ್ಕಳನ್ನ ತುಂಬಾ ದೊಡ್ಡ ವಯಸ್ಸಿನವರು ತಗೊಳ್ಳುವಂಥದ್ದು ಅಷ್ಟು ಸೂಕ್ತ ಅಲ್ಲ. ಕಾನೂನು ಪ್ರಕಾರ ಗಂಡ ಹೆಂಡತಿಯ ಒಟ್ಟು ವಯಸ್ಸು 90ರ ಒಳಗಡೆ ಇದ್ರೆ ಅವರು 3 ವರ್ಷದ ಒಳಪಟ್ಟ ಮಗುವನ್ನ ತಗೊಳ್ಳುವಂತಹ ಅರ್ಹತೆ ಇರುತ್ತೆ. ಅದರ ಜೊತೆಗೆ ಜೆಂಡರ್ ಅಂದ್ರೆ ಯಾವ ಲಿಂಗವನ್ನ ತಗೊಳ್ಳುವಂತಹ ಒಂದು ಏನು ಚಾಯ್ಸ್ ಅಂತ ಹೇಳ್ತೀವಿ, ಅವರಿಗೆ ಬಿಡುವಂತದ್ದು. ಹೌದು. ಓಕೆ, ಹಿಂಗೆ ನಾವು ಪ್ರಿಫರ್ ಮಾಡುವಾಗ ನಮ್ಗೆ ಟೀನೇಜ್ ಮಕ್ಕಳು ಬೇಕು ಅಥವಾ ಇನ್ಫ್ಯಾಂಟ್ ಬೇಕು, ಹೀಗೆ ಯೋಚನೆ ಮಾಡುವಾಗ ಸಾಮಾನ್ಯವಾಗಿ ನೀವು ನಿಮ್ಮ ಏಜೆನ್ಸಿ ಕಡೆಯಿಂದ ಹೇಗೆ ಸಜೆಸ್ಟ್ ಮಾಡ್ತೀರಾ? ನಾವು ಚಿಕ್ಕ ಮಕ್ಕಳಿದ್ರೆ ಕೆಲವು ಹೇಗಿರುತ್ತೆ ಅಂದ್ರೆ, ಈಗ ಮಕ್ಕಳಿಲ್ಲದಂತಹ ದಂಪತಿಗಳು ಭಾವನಾತ್ಮಕವಾಗಿ ತುಂಬಾ ವೀಕ್ ಇರ್ತಾರೆ. ಅವರಿಗೆ ಅವರ ಕುಟುಂಬವನ್ನೆಲ್ಲ ರೀತಿಯ ಮೊರೆ ಹೋಗಿರ್ತಾರೆ, ಅವರು ದೇವ್ರ ಹತ್ರ ಹೋಗಿರ್ತಾರೆ, ಎಲ್ಲ ತುಂಬಾ ದುಡ್ಡು ಖರ್ಚು ಮಾಡಿರ್ತಾರೆ, ಮತ್ತೆ ಮಾನಸಿಕವಾಗಿ ತುಂಬಾ ತುಮುಲಕ್ಕೊಳಗಾಗ್ತಾರೆ ಅವರು. ಅಂತ ಸಂದರ್ಭಗಳಲ್ಲಿ ಪ್ರತಿಯೊಂದು ತಾಯಿತನದ ಆಸೆ ಇರುತ್ತೆ ಅವರಿಗೆ. ಪ್ರತಿಯೊಂದು ಹಂತವನ್ನ ನಾನು ಎಂಜಾಯ್ ಮಾಡಬೇಕು, ಪ್ರತಿಯೊಂದು ಮಗುವಿನ ಮೈಲ್ ಸ್ಟೋನ್ಸ್ ಅಂತ ಹೇಳ್ತೀವಲ್ವ, ಅದನ್ನೆಲ್ಲ ನೋಡ್ಬೇಕು ಅನ್ನುವಂಥ ಮನೋಭಾವನೆ ಇರುತ್ತೆ. ಆಗ ಅವ್ರು ಏನ್ ಮಾಡ್ತಾರೆ, ಚಿಕ್ಕ ಮಕ್ಕಳನ್ನೇ ಕೊಡಿ ನಮ್ಗೆ ಆಗುತ್ತಾ ಅಂತ ಕೇಳ್ತಾರೆ. ಅವರು ವಯಸ್ಸಿನ ನಿರ್ಬಂಧದ ಒಳಗಡೆ ಇದ್ರೆ ಅವರು ಧಾರಾಳವಾಗಿ ಚಿಕ್ಕ ಮಕ್ಕಳನ್ನ, ಅದಕ್ಕಿಂತಲೂ ಮಕ್ಕಳ ಪ್ರತಿಯೊಂದು ಹಂತ, ಬೋರಲ್ ಬೀಳೋದು, ಕೂತ್ಕೊಳ್ಳೋದು, ನಡೆಯೋದು, ಹೌದು, ಮಕ್ಕಳ ಬಾಲಲೀಲೆಗಳನ್ನೆಲ್ಲ ನೋಡ್ಬೇಕು ಅನ್ನುವಂತ ಒಂದು ಮನೋಭಾವನೆ ತಾಯಿ ತಂದೆ ಆದವರಿಗೆ. ನ್ಯಾಚುರಲಿ ಯಾಕೆ ತಾಯಿ ಹೇಗಾಗ್ತಾಳೋ ಆದಂತ ತಾಯಿಯ ಫೀಲು, ಅಂದ್ರೆ ನಾನು ಅಡಾಪ್ಷನ್ ನಲ್ಲಿ ಸಿಕ್ಕಿಲ್ಲ, ನನಗೆ ನನ್ನ ಸ್ವಂತ ಮಗು ಅಂತ ಅಟ್ಲೀಸ್ಟ್ ಅಂದ್ರೆ ಹಡಿಲಿಕ್ಕೆ ಸಾಧ್ಯ ಆಗಿಲ್ಲ, ಮಗುವಿನ ಬೆಳವಣಿಗೆಯಲ್ಲಿ ನಾನು ಪ್ರತಿ ಸ್ಟೇಜ್ ಅಲ್ಲಿ ಇರೋಣ ಅಂತ ಇರುತ್ತೆ. ಮತ್ತೆ ಅದರ ಜೊತೆಗೆ ಪ್ರತಿಯೊಂದು ಮಕ್ಕಳ ದೃಷ್ಟಿಯಿಂದ ನೋಡಿದಾಗ ಪ್ರತಿಯೊಂದು ಮಗು ಸಮಾಜದ ಜೊತೆನಲ್ಲೇ ಬೆಳಿಬೇಕು, ಒಂದು ಕುಟುಂಬದ ಪರಿಕಲ್ಪನೆಯಲ್ಲೇ ಬೆಳಿಬೇಕಾಗಿರೋದ್ರಿಂದ ನಾವು ಪ್ರತಿಯೊಂದು ನೋಡುದು ಮಗುವಿನ ಒಂದು ದೃಷ್ಟಿಕೋನದಿಂದ. ಮಗುಗೆ ಅವರು ತಂದೆ ತಾಯಿಯೇ ಆಗಿ ಸಾಕ್ಬೇಕು ಅನ್ನೋದನ್ನೇ ನೋಡ್ತೀವಿ ನಾವು. ಮಗುಗೂ ಹಾಗೆ ತಂದೆ ತಾಯಿಯ ಜೊತೆ ಒಂದು ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಲ್ಲ, ಬಾಂಡೇಜ್. ಬರೇ ಮಗುನು ನೋಡ್ಕೊಳ್ಳೋದು, ಸ್ನಾನ ಮಾಡಿಸೋದು ಅಲ್ಲ, ಅದರ ಜೊತೆಗೆ ಹೇಗಿರುತ್ತೆ ಅಂತಂದ್ರೆ ಆ ಒಂದು ಭಾವನಾತ್ಮಕವಾದಂತಹ ಒಂದು ಇದಿದೆಯಲ್ಲ, ಬಾಂಡೇಜ್ ಅಂತ ಹೇಳ್ತೀವಲ್ಲ, ಅದು ಕೂಡ ಬೆಳೀತಾ ಹೋಗ್ಬೇಕು. ಇದೆಲ್ಲ ಹೇಗಿರ್ಬೇಕು, ಯಾಕಿರ್ಬೇಕು, ನಾವ್ ಯಾವ ತರ ನಮ್ಮನ್ನ ನಾವು ರೆಡಿ ಮಾಡ್ಕೊಳ್ಬೇಕು ಅಂತ ಅನ್ನುವಾಗ ನಿಮ್ಮಂತಹ ಏಜೆನ್ಸಿಯನ್ನ ಭೇಟಿ ಆಗ್ತೀವಿ, ನಿಮ್ಮಂತಹ ಕೌನ್ಸಿಲರ್ ಮೊರೆ ಹೋಗ್ತೀವಿ. ಅವಾಗ ಅಂತ ಸಂದರ್ಭದಲ್ಲಿ ಆ ತಂದೆ ತಾಯಿ ಆಗುವಂತಹ ಆಸೆ ಇರುವಂತಹ ದಂಪತಿಗೆ ನೀವ್ ಯಾವ ತರ ಪ್ರಿಪೇರ್ ಮಾಡ್ತೀರಾ? ಅಂದ್ರೆ ಮಗುವನ್ನ ಅಡಾಪ್ಟ್ ಮಾಡ್ಕೊಳ್ಳೋಕು ಮೊದಲು ಅವರು ತಮ್ಮ ತಯಾರಿ, ತಮ್ಮ ಕುಟುಂಬದ ವ್ಯವಸ್ಥೆ ಹೇಗೆಲ್ಲ ಮಾಡ್ಕೊಳ್ಬೇಕು ಅಂತ ನಿಮ್ದು? ಅಲ್ಲ, ಒಂದು ಅವರಿಬ್ರು ಗಂಡ ಹೆಂಡತಿಯ ಒಪ್ಪಿಗೆ ಇರಬೇಕು, ಇಬ್ರು ಮಾನಸಿಕವಾಗಿ ಸಿದ್ಧರಾಗಿರ್ಬೇಕು ಒಂದು. ಅದ್ರ ಜೊತೆಗೆ ಅವರ ಕುಟುಂಬದಲ್ಲಿ ಕೂಡ, ಈಗ ಅವರು ಒಟ್ಟು ಕುಟುಂಬ ಇರಬಹುದು ಅಥವಾ ಈಗ ಒಟ್ಟು ಕುಟುಂಬದವರ ಸಂಖ್ಯೆ ಸ್ವಲ್ಪ ಕಮ್ಮಿ ಆಗ್ತಾ ಇದೆ, ಅದರಲ್ಲಿ ಕೂಡ ಎಲ್ಲರೂ ಒಪ್ಪಿಗೆ ಬೇಕು. ಯಾಕಂದ್ರೆ ಮಗು ಪ್ರತಿಯೊಂದು ಕುಟುಂಬದ ಸದಸ್ಯರಿಂದ
ಅದು ಏನು ಎಕ್ಸೆಪ್ಟೆನ್ಸ್ ಅಂತ ಹೇಳ್ತೀವಲ್ಲ, ಅದು ಬರಬೇಕು. ಆ ಮಗು ದತ್ತು ತಗೊಂಡಿದ್ರು ಆ ಮನೆಯ ಸ್ವಂತ ಮಗುವಾಗಿ ಬೆಳಿಬೇಕಾಗತ್ತೆ. ಕಾನೂನಿನ ಚೌಕಟ್ಟಿನ ಒಳಗಡೆ ಸುಮಾರು ಅದನ್ನು ಕಾನೂನುಬದ್ಧ ಮಾಡೋದಿಕ್ಕೆ ಸುಮಾರು ಇದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದ್ರೂ ಮನೆಯಿಂದ ಹಿರಿಯರಿದ್ರೆ ಅವ್ರ ಎಕ್ಸೆಪ್ಟೆನ್ಸ್ ಬೇಕು. ನಾವು ಕಾನೂನುಬದ್ಧ ಚೌಕಟ್ಟೊಳಗಡೆ ಬಂದಾಗ ಎಲ್ಲನ ತಗೊಳ್ತೀವಿ, ಅವರ ಡಾಕ್ಯುಮೆಂಟ್ಸ್ ತಗೊಳ್ತೀವಿ, ಎಲ್ಲರಿಂದ ಲೆಟ್ರ್ ತಗೊಳ್ತೀವಿ, ಆಮೇಲೆ ತಂದೆ ತಾಯಿಯ ಒಪ್ಪಿಗೆಯಿಂದ ನೋಡ್ತೀವಿ. ಯಾಕಂದ್ರೆ ತಂದೆ ತಾಯಿಯ ಸಂಬಂಧಗಳು ಚೆನ್ನಾಗಿರ್ಬೇಕು ತಗೊಳ್ಳುವಂಥವ್ರದ್ದು ಒತ್ತಾಯ ಆಗಬಾರ್ದು. ಆಗ್ಲೂ ನಾವು ಅವರಿಗೆ ಈ ಕೌನ್ಸಿಲಿಂಗ್ ಮೂಲಕ ಅವರನ್ನು ತಯಾರುಗೊಳಿಸ್ತೀವಿ. ಆಗ ಅವರ ಇಚ್ಛೆ ಪ್ರಕಾರ ಒಂದು ಮಗು ತಗೊಂಡಾಗ ಯಾವುದು ಬಯಾಲಜಿಕಲ್ಲೇ ಅಂದ್ರೆ ಸ್ವಂತ ಹೊಟ್ಟೆಯಲ್ಲಿ ಹುಟ್ಟಿರೋ ಮಗು ಅದೇ, ಅಡಾಪ್ಟೆಡ್. ಹೇಗಿರುತ್ತೆ ಅಂದ್ರೆ ಈಗ ಎಲ್ಲರೂ ಮಗು ಬೇಕು ಅಂತ ಬಂದಾಗ್ಲೂ ನಮ್ಮ ಸಂಸ್ಥೆಗಳಿಗೆ ಬರುವಂತಹ ಮಗುವಿನ ಹಿನ್ನೆಲೆಗಳು ನಮಗೆ ಗೊತ್ತಿರಲ್ಲ. ನಮಗೆ ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತ ಇದೆ, ಅದು ಆ ಕಮಿಟಿಯ ಮೂಲಕ ನಮಗೆ ಟ್ರಾನ್ಸ್ಫರ್ ಆಗಿ ಬರುತ್ತೆ ನಮ್ಮಂತಹ ಲೈಸೆನ್ಸ್ಡ್ ದತ್ತು ಸಂಸ್ಥೆಗಳಿಗೆ. ಬಂದಾಗ ಮಗುವಿನ ಹಿನ್ನೆಲೆ ಎಲ್ಲಿ ಹುಟ್ಟಿತು, ಹೇಗೆ ಹುಟ್ಟಿತು, ಯಾವ ವಯಸ್ಸಿನವರಿಗೆ ಹುಟ್ಟಿತು, ಯಾವ ಟೈಮಿಗೆ ಹುಟ್ಟಿತು, ಯಾವುದೇ ಮಾಹಿತಿಗಳು ಕೆಲವೊಮ್ಮೆ ಸಿಗಲ್ಲ ನಮಗೆ. ಅಥವಾ ಯಾವುದಾದ್ರೂ ಮಗುವಿನ ತಂದೆ ತಾಯಿಗೆ ಏನಾದ್ರೂ ಇದು ಕಾಂಜನೈಟಲ್ ಡಿಸೀಸ್ ಅಂತ ಹೇಳ್ತೀವಲ್ಲ, ಸೊ ನಿಮ್ಗೆ ಅದ್ರ ಇನ್ಫಾರ್ಮೇಶನ್ ಇರಲ್ಲ. ಮಗು ತಾನಾಗ್ ತಾನು ಹಿಂಗ್ ಸಿಕ್ಕಿದೆ ಅಂತ ಅಷ್ಟೇ ನೀವು ಸಾಕ್ತಾ ಇರ್ತೀರಾ. ಮುಂದೆ ಬರುವಂತಹ ದತ್ತು ಪಡ್ಕೊಳ್ತೀವಿ ಅನ್ನೋರಿಗೆ ನೀವು ಹಸ್ತಾಂತರವನ್ನ ಮಾಡ್ತೀವಿ. ಆದ್ರೆ ತಗೊಂಡು ಹೋಗುವಾಗ ಅವರು ಎಲ್ಲ ಟೆಸ್ಟ್ಗಳನ್ನ ಮಾಡ್ಕೊಳ್ಬಹುದು. ಆದ್ರೆ ಮಗು ತಗೊಂಡು ಹೋಗುವಂತ ಸಮಯದಲ್ಲಿ ಟೆಸ್ಟ್ ಮಾಡುವಾಗ ಎಲ್ಲಾನು ನಾರ್ಮಲ್ ಇರಬಹುದು, ಅದಕ್ಕೆ ಮುಂದೆ ಏನಾದ್ರೂ ಆಗ್ಬಹುದು. ಇವಾಗ ಇದು ಏನು ಪೇರೆಂಟಿಂಗ್ ಅನ್ನೋದಷ್ಟು ಸುಲಭ ಅಲ್ಲ. ನಾವೇ ಹೆತ್ತರೂ ಕಷ್ಟ, ದತ್ತು ತಗೊಂಡ್ರು ಕಷ್ಟ. ಹಾಗಿದ್ರೆ ಇದು ಇನ್ನೂ ಸ್ವಲ್ಪ ಕಷ್ಟದ ವಿಷಯ. ಈಗ ನಮ್ಮ ಸ್ವಂತ ಮಕ್ಕಳಿಗೆ ಏನಾದ್ರೂ ಸಮಸ್ಯೆಗಳಾದಾಗ ನಮ್ಗೆ ಗೊತ್ತಿರುತ್ತೆ ಯಾವ ಕಾರಣಕ್ಕದಾಗಿರುತ್ತೆ. ಬಹಳ ಇಂಪಾರ್ಟೆಂಟ್. ಹೌದು. ಆಮೇಲೆ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರುತ್ತೆ. ಈ ಯಾವುದೇ ಹಿನ್ನೆಲೆ ಗೊತ್ತಿಲ್ಲದ ಒಂದು ಮಕ್ಕಳು ಬಂದಾಗ ಅದಕ್ಕೆ ಏನಿರುತ್ತೆ ಅಂತ ಕೆಲವೊಮ್ಮೆ ನಮ್ಮ ಸಂಸ್ಥೆಗಳಿಗೆ ಕೇಳ್ತಾರೆ ಮುಂದಿನ ಹಂತದಲ್ಲಿ. ನಮ್ಗೆ ಗೊತ್ತಿರೋದಿಲ್ಲ, ನಾವು ಫೈಲ್ ನೋಡ್ತೀವಿ, ಏನ್ ನೋಡಿದ್ರು ಅದರಲ್ಲಿ ಮಾಹಿತಿಗಳಿರೋದಿಲ್ಲ. ಆಗ ಒಮ್ಮೆ ದತ್ತಿನ ಪ್ರಕ್ರಿಯೆಗಳು ಸಂಪೂರ್ಣವಾಗಿ ಆದ್ಮೇಲೆ ಮಗುವಿನ ಯಾವ ಕಾರಣಕ್ಕೂ ರಿಟರ್ನ್ ಮಾಡ್ಲಿಕ್ಕೆ ಬರೋದಿಲ್ಲ. ಅವರು ಅವರ ಸ್ವಂತ ಮಗು ತರ ನೋಡ್ಬೇಕಾಗತ್ತೆ. ಆ ಸಂದರ್ಭಗಳಲ್ಲಿ ಅವರಿಗೆ ಈ ಸಮಸ್ಯೆಗಳನ್ನು ಹೇಗೆ ಫೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಸ್ವಲ್ಪ ಮಟ್ಟಿಗೆ ಅವರನ್ನು ತಯಾರುಗೊಳಿಸ್ಬೇಕಾಗತ್ತೆ. ಇದೆಲ್ಲ ಏನು ಹೇಳ್ತೀವಿ, ಪ್ರಾಕ್ಟಿಕಲ್ ಏನೇನು ಅನುಭವಗಳಿದೆ, ಏನೇನು ಸಮಸ್ಯೆಗಳಿದೆ ಅನ್ನೋದನ್ನ ನಾವು ಈ ಪ್ರೀ ಅಡಾಪ್ಟಿವ್ ಕೌನ್ಸಿಲಿಂಗ್ ಅಲ್ಲಿ ಹೇಳ್ತೀವಿ. ವೀಕ್ಷಕರೇ, ದತ್ತು ಸ್ವೀಕಾರ ಅನ್ನೋದು ಬಹಳ ಸಿಂಪಲ್ ಏನಲ್ಲ, ಬಹಳ ಕಾಂಪ್ಲಿಕೇಟೆಡ್ ಕೂಡ. ಇಲ್ಲಿ ತಂದೆ ತಾಯಿ ಮೊದಲು ಅವರು ತಾವು ಮೆಂಟಲಿ ಪ್ರಿಪೇರ್ ಆಗ್ಬೇಕಾಗತ್ತೆ. ತಮ್ಮ ಒಟ್ಟು ಕುಟುಂಬನೋ ಅಥವಾ ಇರುವಂತಹ ಅವರ ತಂದೆ ತಾಯಿಗಳಿಗೆ, ಅತ್ತೆ ಮಾವನಿಗೆ ನಾವು ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಮಗುವಿನ ಅವಶ್ಯಕತೆ ಯಾಕಿದೆ, ಹೇಗಿದೆ ಅಂತಂದು. ಇದರ ಜೊತೆಗೆ ಈ ಸಮಾಜದಲ್ಲಿ ಅಂದ್ರೆ ನಾವು ಸೋಷಿಯಲ್ ಲೈಫ್ ನಲ್ಲಿ ಭಾಗಿಯಾಗಿ ಮಗುವನ್ನ ಕೂಡ ಹಾಗೆ ಬೆಳೆಸೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೀಗೆ ಪ್ರತಿ ಹಂತದಲ್ಲೂ ಮಗುವಿನ ತಂದೆ ತಾಯಿ ಅನ್ನಿಸ್ಕೊಂಡವರು ಆ ಮಗುವಿನ ಜೊತೆನೆ ಇರ್ಬೇಕಾಗತ್ತೆ. ಇದರ ನಡುವೆ ನಮ್ಗೆ ಉದ್ಭವ ಆಗುವಂತಹ ಮತ್ತೊಂದು ಪ್ರಶ್ನೆ ಅಂದ್ರೆ, ಮಗುವಿಗೆ ತಾನು ಅಡಾಪ್ಟೆಡ್ ಮಗು, ಇದು ಅಡಾಪ್ಟೆಡ್ ಪೇರೆಂಟ್ಸ್ ಅಂತ ಹೇಳ್ಕೊಳ್ಬಹುದಾ ಇಲ್ವಾ ಅಂತ. ಇದಕ್ಕೆ ಮಾಲತಿ ಅವರು ಉತ್ತರ ಕೊಡ್ತಾರೆ. ಇದಕ್ಕಂತೂ ಮೊದಲು ಚಿಕ್ಕದೊಂದು ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸಖಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಾವು ಮಗುವಿನ ಅಡಾಪ್ಷನ್ ಬಗ್ಗೆ ಮಾತನಾಡ್ತಾ ಇದ್ವಿ. ಯಾವ ಮಗುವನ್ನ, ಯಾವ ಏಜ್ ಗ್ರೂಪ್ ಮಗುವನ್ನ ಹೇಗೆ ತಗೊಳ್ಬೇಕು, ಜೆಂಡರ್ ಯಾರಿಗೆ ಡಿಸೈಡ್ ಮಾಡಬಹುದು, ಅಂದ್ರೆ ತಂದೆ ತಾಯಿ ಇಂತಹದೇ ಮಗು, ಹೆಣ್ಣು ಮಗು ಗಂಡು ಮಗು ಬೇಕಾ ಅಂತ ಎಲ್ಲವೂ ಲಿಬರ್ಟಿ ಇರುತ್ತೆ. ಆದ್ರೆ ಬೆಳೆಯುವಂತಹ ವಯಸ್ಸಿನಲ್ಲಿ ಒಂದು ಏಜ್ ಲಿಮಿಟ್ ನ ರೀಚ್ ಆದ್ಮೇಲೆ ಮಗು, ಅದಕ್ಕೆ ಇದು ಅಡಾಪ್ಟೆಡ್ ಮಗು ಅಥವಾ ಅಡಾಪ್ಟೆಡ್ ತಂದೆ ತಾಯಿ ಅಂತ ಹೇಳಬಹುದಾ ಹೇಳಬಾರ್ದಾ ಅಂತ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗೋದು ತುಂಬಾ ಕಾಮನ್. ಹಾಗಾಗಿ ಕೌನ್ಸಿಲರ್ ಆದಂತಹ ಮಾಲತಿ ಅವರು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡ್ತಾರೆ. ಮಾಲತಿ ಅವರೇ, ಮಗುವನ್ನೇನೋ ತಂದಾಯ್ತು, 10-20 ವರ್ಷ ಬೆಳೆಸಾಯ್ತು, ವಾಟ್ ನೆಕ್ಸ್ಟ್, ಯಾವ ಸ್ಟೇಜ್ ಅಲ್ಲಿ ಹೇಳ್ಬೇಕಾಗತ್ತೆ ಅಂತ ಪ್ರಾಬಬಲಿ ತಂದ ದಿನಾನೇ ಇದೆಲ್ಲ ಅನಿಸದೇ ಇರಬಹುದು. ಬಟ್ ಬೆಳಿತಾ ಒಂದ್ಸಲ ಬಾಂಡಿಂಗ್ ಚೆನ್ನಾಗಿ ಆದ ನಂತರ ಮುಂದೆ ಅನ್ಸಬಹುದು ತಂದೆ ತಾಯಿಗೆ, ಇದು ನನ್ನ ಅಡಾಪ್ಟೆಡ್ ಮಗು ಅಂತ ಇದಕ್ಕೆ ಹೇಳ್ಕೊಳ್ಬೇಕಾ, ಹೇಳ್ಕೊಳ್ಳೋದಾದ್ರೆ ಯಾವಾಗ ಹೇಳ್ಕೋಬೇಕು, ಅಥವಾ ಹೇಳ್ದಂಗೆ ನಾನು ಮರೆಮಾಚಿ ಕೂಡ ಆ ಕ್ಲೋಸ್ನೆಸ್ ನ ಹಂಗೆ ಇಟ್ಕೊಳ್ಳ ಅಂತ ಕೂಡ ಬಹಳ ಕಾಮನ್ ಆಗೇ ಆಗತ್ತೆ. ನೀವೇನ್ ಹೇಳ್ತೀರಾ, ಇಂತಹ ಮ್ಯಾಟರ್ ನ ನೀವ್ ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಅಲ್ಲ, ಇದು ಪ್ರತಿಯೊಂದು ತಂದೆ ತಾಯಿ ನಮ್ಮಲ್ಲಿ ಫಸ್ಟ್ ಕೇಳುವಂತದ್ದು, ಹೇಳಲೇಬೇಕಾ ಅಂತ. ಒಂದು ಸತ್ಯವನ್ನ ಮುಚ್ಚಿಡಬೇಡಿ ಅಂತಾನೆ ಹೇಳ್ತೀವಿ ನಾವು. ಒಂದು ಯಾವುದೇ ಸತ್ಯನ ಯಾರು ದತ್ತು ತಗೊಂಡಿದಾರೋ ಅವರೇ ಹೇಳ್ಬೇಕು.
ಇವಾಗ ಹೇಗಿರುತ್ತೆ ಅಂದ್ರೆ ನಾವು ಯಾವುದನ್ನು ಮುಚ್ಚಿಡಕ್ ಆಗೋದಿಲ್ಲ. ಒಂದು ತಂದೆ ತಾಯಿಗೆ ಎಷ್ಟೋ ಮಕ್ಳು ಇರೋದು, ಕೆಲವರು ಏನ್ ಮಾಡ್ತಾರೆ ಅಂದ್ರೆ ದತ್ತು ತಗೊಂಡ್ಮೇಲೆ ಬೇರೆ ಮನೆ ಶಿಫ್ಟ್ ಮಾಡ್ಕೋಬಹುದು. ಏನಾದ್ರೂನು ಮಗುವಿಗೆ ನಿಜವನ್ನ ಹೇಳ್ಬೇಕು. ಒಂದೇ ದಿನ ಹೇಳೋದಲ್ಲ ಸಾರಾಸಗಟಾಗಿ ನೀನ್ ಅಡಾಪ್ಟೆಡ್ ಅಂತ. ನಿಧಾನಲ್ಲಿ ಆ ಮಕ್ಕಳನ್ನ ಮಾನಸಿಕವಾಗಿ ತಯಾರಿ ಮಾಡ್ತಾ 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 ಮಕ್ಕಳಿಗೆ ಕೂಡ ರಿಯಾಲಿಟಿಯನ್ನ ಮುಚ್ಚಿಡಬಾರ್ದು. ನೋವಾಗತ್ತಾ ಆ ಸಂದರ್ಭದಲ್ಲಿ? ನಾನು ಒಂದು ಹೇಗಿರುತ್ತೆ ಅಂದ್ರೆ ಯಾವ ರೀತಿಯವರು ಹೇಳ್ತಾರೆ ಅನ್ನೋದನ್ನು ಹೊಂದ್ಕೊಂಡಿದೆ. ಕರೆಕ್ಟ್. ಅಂದ್ರೆ ಅದು ಕಂಪ್ಲೀಟ್ ಆಗಿ ತಂದೆ ತಾಯಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತೀರಾ, ನಾವು ಕನ್ವೆ ಮಾಡುವಂತಹ ರೀತಿ. ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ ನಮ್ಗೆ ಅಡಾಪ್ಷನ್ ಏಜೆನ್ಸಿಯಲ್ಲಿ ಒಂದು ಫಾಲೋ ಅಪ್ ಅಂತ ಇದೆ. ಪ್ರತಿ ಒಂದು ತಂದೆ ತಾಯಿಗೂ ಅಡಾಪ್ಷನ್ ಮಾಡಿದ್ಮೇಲೆ ಆಗಾಗ ಸಂಸ್ಥೆಗಳಿಗೆ ಭೇಟಿ ಕೊಡಿ ಮಗುವಿನ ಜೊತೆ ಅಂತ ಹೇಳ್ತೀವಿ ನಾವು. ಆಗ ಏನಾಗುತ್ತೆ ಅಂದ್ರೆ ಮಗು ದಿನೇ ನಮ್ಮ ಸಂಸ್ಥೆಗಳಿಗೆ ಬಂದು ನಮ್ಮಲ್ಲಿರೋ ಮಕ್ಕಳನ್ನ ನೋಡಿ 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 ಆ ಮಗುಗೆ ತನ್ನಿಂತಾನೇ ಅವ್ರು ಹೇಳೋದಿಕ್ಕೆ ಬಹಳ ಸುಲಭ ಆಗುತ್ತೆ. ಈಗ ಹೇಗಿರುತ್ತೆ ಅಂದ್ರೆ ನಾವು ಮಗು ತಗೊಳ್ಳೋದಕ್ಕಿಂತ ಮುಂಚೆ ನಾವು ಅನ್ಕೋತೀವಿ ಹೇಳೋದು ತುಂಬಾ ಸುಲಭ, ನೀನು ಅಡಾಪ್ಟೆಡ್ ಅಂತ ಹೇಳ್ತೀವಿ ನಾವು ಮೇಡಮ್ ಅಂತ ಹೇಳ್ತಾರ ನಮ್ಮ ಹತ್ರ. ಅದು ನಮಗೆ ಮಗು ನಮ್ಮ ಮನೆಗೆ ಬಂದು ನಮ್ಮ ಮಡಿಲಲ್ಲಿ ತುಂಬಿಕೊಂಡು ಆ ಮಗುನ ನಾವು ನಮ್ದೇ ಅಂತ ಯಾವಾಗ ಒಂದು ಏನು ಎಮೋಷನಲ್ ಬಾಂಡೇಜ್ ಅಂತ ಹೇಳ್ತೀವಲ್ವಾ, ಅದನ್ನ ಬೆಳೆಸ್ಕೊಂಡ್ಮೇಲೆ ಹೇಳೋದು ಸ್ವಲ್ಪ ಕಷ್ಟನೇ. ಮಗು ಒಂದು ತುಂಬಾ ಹಲವಾರು ಪ್ರಶ್ನೆಗಳನ್ನ ನೀವೊಂದು ಪ್ರಶ್ನೆ ಕೇಳ್ಬೋದು, ಯಾವಾಗ ಹೇಳ್ಬೇಕಾಗಿದ್ರೆ ಅಂತ. ಮಕ್ಕಳು ಪ್ರಶ್ನೆಗಳು, ಈಗಿನ ಮಕ್ಕಳು ಬಹಳ ಬುದ್ಧಿವಂತರು, ಪ್ರಶ್ನೆಗಳನ್ನ ಕೇಳ್ತಾ ಹೇಳ್ತಾರೆ ನಾನು ಯಾವ ಆಸ್ಪತ್ರೆಯಲ್ಲಿ ಹುಟ್ಟಿದೆ, ನಾನು ಹೇಗಿದ್ದೆ, ನನ್ನ ಆಗಿನ ಫೋಟೋ ತೋರಿಸು, ನೀನ್ ತಗೊಂಡಿಲ್ವಾ ಅಂತ ಸುಮಾರು ಪ್ರಶ್ನೆಗಳನ್ನ ಕೇಳ್ತಾರೆ. ಈ ತರ ಅನುಭವಗಳನ್ನ ಪೇರೆಂಟ್ಸ್ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ? ಶೇರ್ ಮಾಡ್ಕೊಳ್ತಾರೆ. ಅದಕ್ಕೆ ನಾವು ನಮ್ಮ ಸಂಸ್ಥೆಗಳಿಗೆ, ಎಲ್ಲ ಸಂಸ್ಥೆಗಳಲ್ಲಿ ಸಾಮಾನ್ಯವಾಗಿ ಪ್ರತಿ ವರ್ಷಕ್ಕೊಮ್ಮೆ ಅಡಾಪ್ಟಿವ್ ಪೇರೆಂಟ್ ಗ್ಯಾದರಿಂಗ್ ಅಂತ ಮಾಡ್ತೀವಿ ನಾವು. ಆಗ ಎಲ್ಲ ತಂದೆ ತಾಯಿಗಳು ಬಂದು ಇಂಟ್ರಾಕ್ಟ್ ಮಾಡ್ಕೊಳ್ತಾರೆ, ಹೇಗೆ ಹೇಳಿದೆ ಅಂತ ಹೇಳ್ತಾರೆ. ಈ ರೀತಿ ನಿಧಾನ ಹಂತದಲ್ಲಿ ಮಕ್ಕಳಿಗೆ ಹೇಳಬೇಕು. ಮಕ್ಕಳಿಗೆ ಕೆಲವು ಪೇರೆಂಟ್ಸ್ಗೆ ಸ್ವಲ್ಪ ಭಯ ಇರುತ್ತೆ, ಎಲ್ಲ ನಾನು ಅಡಾಪ್ಟೆಡ್ ಅಂತ ಗೊತ್ತಾದ್ಮೇಲೆ ಮಗು ಆಮೇಲೆ ಎಲ್ಲ ವಾಪಸ್ ಹೋಗ್ಬೋದಾ ಅಂತ. ಹಾಗೆ ಆಗಕ್ಕೆ ಸಾಧ್ಯ ಇಲ್ಲ. ನೀವು ಯಾವ ರೀತಿ ಸಾಕಿದೀರಿ ಅನ್ನೋದರ ಮೇಲೆ ಹೊಂದ್ಕೊಂಡಿದೆ. ಈಗ ನಮ್ಮಲ್ಲಾದ್ರೂ ಅಷ್ಟೇ, ಈಗ ಕೆಲವರು ಅಜ್ಜಿ ಮನೆಯಲ್ಲಿ ಬೆಳೆದಿರ್ತಾರೆ, ಅಜ್ಜಿಗೆ ತುಂಬಾ ಅಟ್ಯಾಚ್ ಆಗಿರ್ತಾರೆ. ಆಮೇಲೆ ತನ್ನಿಂತಾನೆ ತಂದೆ ತಾಯಿ ಯಾರು ಅಂತ ಯಾರು ನನ್ನ ಬಯಾಲಜಿಕಲ್ ಪೇರೆಂಟ್ ಅಂತ ಅಲ್ಲಿ ಬಂದ್ರೂ ಅಡ್ಜಸ್ಟ್ ಆಗ್ತಾರೆ. ಸ್ವಲ್ಪ ಅಟ್ಯಾಚ್ಮೆಂಟ್ ಅವರ ಜೊತೆ ಇರ್ಬೋದು ಜಾಸ್ತಿ. ಆ ರೀತಿ ಮಕ್ಕಳನ್ನ ತಯಾರು ಮಾಡ್ತಾ ಈ ತಂದೆ ತಾಯಿ ಕೂಡ ಮೆಂಟಲಿ ಪ್ರಿಪೇರ್ ಆಗ್ಬೇಕಾಗತ್ತೆ. ಹೇಗೆ ಅಂದ್ರೆ ನಾವು ನಮ್ಮ ಬಯಾಲಜಿಕಲ್ ಮಗು ಅಲ್ಲ, ಇದು ಅಡಾಪ್ಟೆಡ್ ಮಗು, ಯಾವತ್ತಾದ್ರೂ ಒಂದಿನ ಹೇಳ್ಬೇಕಾಗತ್ತೆ ಅಂತ ಇವರು ಪ್ರಿಪೇರ್ ಆಗ್ಬೇಕು. ಇದರ ಜೊತೆಗೆ ಮಾಲತಿ ಅವರೇ, ಯಾವ ಸ್ಟೇಜ್ ಅಲ್ಲಿ ಹೇಳ್ಬೇಕು? ಈಗ ನಾವು 0 ಇಂದ ಅಂದ್ರೆ ಹುಟ್ಟಿದ ಮಗುವನ್ನ ಕೂಡ ಅಡಾಪ್ಟ್ ಮಾಡ್ಕೊಳ್ಳುವಂತಹ ಟೈಮು. ಸೊ ಇದಕ್ಕೆ ಕಾನೂನು ಕೂಡ ಸಮ್ಮತಿಯನ್ನ ನೀಡುತ್ತೆ. ಸಣ್ಣ ಮಗು, ಒಂದ್ 3 ವರ್ಷದ ಒಳಗಿನ ಮಗುವನ್ನ ಒಂದ್ ವೇಳೆ ಅಡಾಪ್ಟ್ ಮಾಡ್ಕೊಂಡಿದ್ರೆ ನಂತರ ಅದು ಬೆಳೀತಾ ಯಾವ ವಯಸ್ಸು ಸೂಕ್ತ ಅಂತ ಹೇಳ್ತೀರಾ? ಮತ್ತೆ ಇದರಲ್ಲಿ ಕೂಡ ಹೆಣ್ಮಕ್ಳಿಗೆ ಬೇಗ ಹೇಳ್ಬೋದು, ಗಂಡ್ ಮಕ್ಕಳಿಗೆ ಸ್ವಲ್ಪ ನಿಧಾನವಾಗಿ ಹೇಳ್ಬೋದು, ಈ ತರ ಏನಾದ್ರೂ ಮೆಂಟಾಲಿಟಿ ವ್ಯತ್ಯಾಸ ಆಗುವಂತ ಸಾಧ್ಯತೆ ಇಲ್ಲ? ಒಂದು ಮಕ್ಕಳು ಪ್ರಶ್ನೆಗಳನ್ನು ಕೇಳ್ತಾ, ಆಗ್ಲೇ ಹೇಳಿದೆ ನಾನು, ಮಕ್ಕಳು ತುಂಬಾ ಪ್ರಶ್ನೆಗಳನ್ನ ಕೇಳ್ತಾರೆ. ಅದ್ ಯಾವ ಏಜ್ ಅಲ್ಲಿ ಆಗಬಹುದು? ಸಾಮಾನ್ಯ ಒಂದು 5 ವರ್ಷ ಆ ಟೈಮ್ಗೆ ಕೇಳಕ್ ಶುರು ಮಾಡ್ತಾರೆ ಅವ್ರು. ಕರೆಕ್ಟ್. ಅದಕ್ಕೆ ನಾನು ಹೇಳೋದು, ನೀವು ಸಂಸ್ಥೆಗೆ ಕಂಟಿನ್ಯೂಸ್ ಅಂದ್ರೆ ಆಗಾಗ ಪದೇ ಭೇಟಿ ಮಾಡಿ ಆಗ ಹೇಳ್ಬಹುದು ಅವರಿಗೆ, ನೀನ್ ಇಂಥ ಸಂಸ್ಥೆನ ನನ್ನ ತಂದೆ ಯಾಕೆ ತಂದೆ ಅಂತ ಕೇಳ್ಬಹುದಾಗ. ನೋಡಿ, ಪ್ರತಿಯೊಂದು ಮಗುನು ಎಲ್ಲ ಹೊಟ್ಟೆಯಿಂದಲೇ ಹುಟ್ಟಿರೋದು. ಈಗ ದತ್ತು ತಗೊಂಡಿರೋದು ಅವರ ಹೊಟ್ಟೆನಲ್ಲಿ ಹುಟ್ಟಿರೋದಿಲ್ಲ ಅಷ್ಟೇ, ಬಿಟ್ರು ಬೇರೆ ತಾಯಿಯ ಹೊಟ್ಟೆಯಿಂದಲೇ ಬಂದಿರೋದು. ನಾವೊಂದು ಹೇಳ್ತೀವಿ, ದಿಸ್ ಬೇಬಿ ಇಸ್ ಬಾರ್ನ್ ಫಾರ್ ಯು ಅಂತ. ದೇವರು ಹುಟ್ಟಿಸಿದೆ ಈ ಕುಟುಂಬಕ್ಕೋಸ್ಕರ ಆಗಿರ್ಬಹುದು. ಹಾಗಾದಾಗ ಆ ಮಗುವಿಗೆ ಒಂದು ಮಗುವನ್ನು ಕೂಡ ಆ ರೀತಿ ತಯಾರು ಮಾಡ್ಬೇಕಾಗತ್ತೆ ಅವರು. ಅದಕ್ಕೆ ಹೇಳಿರೋದು, ತಂದೆ ತಾಯಿಯ ಜವಾಬ್ದಾರಿಕೆ ಬಯಾಲಜಿಕಲ್ ಪೇರೆಂಟ್ಗಿಂತಲೂ ಜಾಸ್ತಿ ಅಡಾಪ್ಟೆಡ್ ಪೇರೆಂಟ್ ಅಲ್ಲಿ ಜವಾಬ್ದಾರಿ ಇರುತ್ತೆ. ಹೌದು, ಅವರ ಜವಾಬ್ದಾರಿ. 5 ವರ್ಷ ಅಂತ ಹೇಳಿದ್ರಿ, 5 ವರ್ಷಕ್ಕೆ ಪ್ರಶ್ನೆಗಳು ಮಾಡ್ತಾರೆ ಮಕ್ಕಳು ಅಂತ. ಹೌದು, ಅವ್ರಿಗೆ ಯಾವಾಗ ಬಾಯಿ ಶುರು ಆಗುತ್ತೋ, ಮಾತಾಡಕ್ ಬರುತ್ತೋ, ಸೋಷಿಯಲ್ ಲೈಫ್ ಅಂದ್ರೆ ಶಾಲೆ, ಇತ್ತೀಚೆಗೆ ವರ್ಷದ 10 ತಿಂಗಳು ಅಂದ್ರೆ 2 ವರ್ಷನೂ ತುಂಬಿರಲ್ಲ, ಸ್ಕೂಲ್ಗೆ ಪ್ರಾರಂಭ ಆಗಿರುತ್ತೆ. ಅಲ್ಲಿ ಹೋಗ್ ಬಂದ ನಂತರ ಅವರಿಗೆ ಎಲ್ಲ ಮಕ್ಕಳ ಜೊತೆಗೆ ಬೆಳೀತಾರೆ. ಹೀಗಾಗಿ ಸೋಷಿಯಲ್ ಲೈಫ್ ಜಾಸ್ತಿ ಆಗೋದ್ರಿಂದ 3-3.5 ವರ್ಷಕ್ಕೆ ನಾವ್ ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದಲ್ಲ ಒಂದ್ ಪ್ರಶ್ನೆ ಹಾಕತ್ತೆ ಅಂತ. ನಾಟ್ ಎಕ್ಸಾಕ್ಟ್ಲಿ ಇದೇ ಪ್ರಶ್ನೆ. 5-5.5 ವರ್ಷ 6 ವರ್ಷಕ್ಕೆ ನಾವೇನಾದ್ರೂ ಒಂದ್ ವೇಳೆ ಹೇಳಿದ್ದಲ್ಲಿ, ನೀನ್ ಅಡಾಪ್ಟೆಡ್ ಪೇರೆಂಟು, ಇಂಥ ಕಡೆ ಇದ್ದೆ, ನಾ ಹಿಂಗ್ ತಂದೆ, ಇದನ್ನೆಲ್ಲ ಹೇಳಿದ್ದಲ್ಲಿ ಅವ್ರು ಹೇಗೆ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ? ಅವ್ರಿಗೆ ಅರ್ಥ ಆಗುತ್ತಾ ಇದೆಲ್ಲ? ಈಗ ಆ ವಯಸ್ಸಲ್ಲಿ ಅಂತ ಒಂದು ಮಾನಸಿಕವಾದಂತಹ ತುಂಬಾ ಏನು ಪರಿಣಾಮಗಳು ಉಂಟಾಗಲ್ಲ. ಸ್ವಲ್ಪ ದೊಡ್ಡದಾಗ್ತಾ ಆದಾಗ ಟೀನೇಜ್ ಪ್ರಾಬ್ಲಮ್ ಅಂತ ಹೇಳ್ತೀವಲ್ಲ, 12 ವರ್ಷದಿಂದ ಶುರುವಾಗುತ್ತೆ, ಅದು 13ನೇ ವರ್ಷದಿಂದ. ಆ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಎಮೋಷನಲ್ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು. ಅದು ಈಗ ನೀವು ಬಯಾಲಜಿಕಲ್ ಆದ್ರೂ ಇರುತ್ತೆ, ಆದ್ರೆ ಅದನ್ನು ಟ್ಯಾಕಲ್ ಮಾಡೋದು ಸುಲಭ. ಅಡಾಪ್ಟೆಡ್ ಆದ್ರೆ ಸ್ವಲ್ಪ ಮಟ್ಟಿಗೆ. ಮತ್ತೆ ಹೇಗಿರುತ್ತೆ ಅಂದ್ರೆ, ಪ್ರತಿಯೊಂದು ಮಕ್ಕಳನ್ನ ನಮ್ಮ ತಂದೆ ತಾಯಿಯರು ಹೇಗ್ ಸಾಕ್ತಾರೆ, ಅದು ಬಯಾಲಜಿಕಲ್ ಆದ್ರೂ ಅಷ್ಟೇ, ಹೇಗ್ ಸಾಕ್ತಾರೆ ಅದರ ಮೇಲೆ
ಮತ್ತೆ ಆ ಪರಿಸರಕ್ಕೆ ಅನುಗುಣವಾಗಿ ಆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಅದನ್ನ ಬಿಡಿಸ್ತಾ ಹೋಗ್ಬೇಕು ಆ ಒಂದು ಸಮಸ್ಯೆಗಳನ್ನ. ಓಕೆ. ವೀಕ್ಷಕರೇ, ನಾವು ಅಡಾಪ್ಷನ್ ಮಾಡ್ಕೊಳ್ಳುವಂತಹ ಪ್ರೊಸೀಜರು ಹೇಗೆಲ್ಲ ಇರುತ್ತೆ, ಹಾಗೇನೆ ಎಮೋಷನಲ್ ಬಾಂಡೇಜ್ ಹೇಗೆಲ್ಲ ಇರುತ್ತೆ ತಂದೆ ತಾಯಿ ಮಗುವಿನ ನಡುವೆ ಅಂತ ತಿಳ್ಕೊಂಡ್ರಿ. ಇನ್ನು ಮಾಲತಿ ಅವರು ಹೇಳೋ ಪ್ರಕಾರ ಡೆಫಿನೆಟ್ಲಿ ಆ ಮಗುವಿಗೆ ಅದು ಅಡಾಪ್ಟೆಡ್ ಮಗು ಅಂತ ಹೇಳಲೇಬೇಕು, ಯಾವತ್ತೂ ಅಷ್ಟೇ ಸತ್ಯವನ್ನ ಮುಚ್ಚಿಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಎಸ್, ಇದು ಒನ್ ಆಫ್ ದ ಬೆಸ್ಟ್ ಟಿಪ್ಸ್ ಅಂತ ಹೇಳ್ಬಹುದು. ಇದರ ಜೊತೆಗೆ ನಾವು ಎಲ್ಲಿಂದ ದತ್ತು ಪಡ್ಕೊಂಡಿರ್ತೀವೋ ಆ ಏಜೆನ್ಸಿಯೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇರಲೇಬೇಕು, ಆ ಫಾಲೋ ಅಪ್ ಇರಲೇಬೇಕು ಅಂತ ಕೂಡ ಹೇಳ್ತಾರೆ. ಆದ್ರೆ ಅದಕ್ಕೂ ಮೊದಲು ಚಿಕ್ಕದೊಂದು ಬ್ರೇಕ್ ತಗೊಳ್ತೀನಿ ಸಖಿಯಲ್ಲಿ. ಬ್ರೇಕ್ ನಂತರ ಮತ್ತೊಮ್ಮೆ ಸಖಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಾವು ಮಕ್ಕಳ ಅಡಾಪ್ಷನ್ ಬಗ್ಗೆ ಮಾತನಾಡ್ತಾ ಇದ್ವಿ. ಸಣ್ಣ ಮಕ್ಕಳದೇನೋ ಆಯ್ತು, ಆದ್ರೆ ಸ್ವಲ್ಪ ದೊಡ್ಡ ವಯಸ್ಸಿನ ಮಕ್ಕಳು ಅವ್ರು ಹೇಗೆ ಹೊಂದ್ಕೊಳ್ಬೇಕಾಗತ್ತೆ, ಯಾಕಂದ್ರೆ ಅವರು ಇಲ್ಲಿಯ ತನಕ ಹುಟ್ಟು ಬೆಳೆದಿರೋದು ಒಂದು ಏಜೆನ್ಸಿ ಮುಖಾಂತರ, ಅವರಿಗೆ ಸಮಾಜ ಅನ್ನೋದು ಪರಿಚಯ ಆಗಿರುತ್ತೆ. ಆದ್ರೆ ದಿಢೀರಂತ ಅವ್ರು ಯಾವ್ದೋ ಕುಟುಂಬಕ್ಕೆ ಅಡಾಪ್ಟ್ ಆಗ್ತಾ ಇದ್ದಾರೆ ಅಂತ ಗೊತ್ತಾದಾಗ ಅವರು ಅಂದ್ರೆ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಅವರ ರಿಯಾಕ್ಷನ್ ಟುವರ್ಡ್ಸ್ ದಟ್ ಫ್ಯಾಮಿಲಿ ಹೇಗಿರುತ್ತೆ ಅಂತ ಹೀಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ನಿಮ್ಮಲ್ಲಿ ಕೂಡ ಉದ್ಭವ ಆಗಿರಬಹುದು. ಅದಕ್ಕೆಲ್ಲ ಉತ್ತರ ಅನ್ನೋದಾದ್ರೆ ನಾವು ಮಾಲತಿ ಅವರಿಂದಾನೇ ಪಡ್ಕೊಳ್ಳೋಣ. ನಾವು ಇನ್ಫ್ಯಾಂಟ್ ಬಗ್ಗೆ ಮಾತಾಡ್ತಾ ಇದ್ವಿ, ಅಥವಾ ಸಣ್ಣ ವಯಸ್ಸಿನ ಮಕ್ಕಳು ಅಂತ ಇಷ್ಟೊತ್ತು ಮಾತನಾಡ್ತಾ ಇದ್ವಿ ಮಾಲತಿ ಅವರೇ. ಅದ ನಂತರ ಅಂದ್ರೆ ದೊಡ್ಡ ಮಕ್ಕಳ ಅಡಾಪ್ಷನ್ ಹೇಗಿರುತ್ತೆ, ಇಲ್ಲಿ ಇಷ್ಟು ವರ್ಷ ಅಂದ್ರೆ ಹುಟ್ಟಿದಾಗಿಂದ ನೀವು ಈ ಮೊದಲು ಕೂಡ ಹೇಳಿದ್ರಿ ಆ ಮಗು ಎಲ್ಲಿಂದ ಬಂದಿದೆ, ಯಾವ ಪೇರೆಂಟ್ ನ ಮಗು, ಇದೆಲ್ಲ ಕೂಡ ನಿಮ್ಮ ಏಜೆನ್ಸಿಗೆ ಎಷ್ಟೋ ಬಾರಿ ಗೊತ್ತಾಗಿರೋದಿಲ್ಲ ಅಂತಂದು. ಏನೋ ಗೊತ್ತಿಲ್ಲದಿರುವಂತಹ ಮಗು ಹುಟ್ಟಿದಾಗಿಂದ ನಿಮ್ಮ ಜೊತೆ ಆ ಬಾಂಡೇಜ್ ಬೆಳೆಸ್ಕೊಂಡಿರುತ್ತೆ, ಅಂದ್ರೆ ನಿಮ್ಮ ಈ ಡೊಮೆಸ್ಟಿಕ್ ಏಜೆನ್ಸಿಯಲ್ಲಿ ಬೆಳೆದಿರುತ್ತೆ, ಅಲ್ಲಿನ ವಾತಾವರಣವೇ ಬೇರೆ ಆಗಿರುತ್ತೆ. ದಿಢೀರಂತ ಇನ್ ಮುಂದೆ ನೀನು ಇವರ ಮಗನೋ ಇವರ ಮಗಳಾಗೋ ಹೋಗ್ತೀಯಾ ಅಂತ ಹೇಳಿದಾಗ ಇದನ್ನ ನೀವು ಹೇಗೆ ಪ್ರಿಪೇರ್ ಮಾಡ್ತೀರಾ ನಿಮ್ಮ ಏಜೆನ್ಸಿಯಲ್ಲಿ? ಇದು ಮಗುವನ್ನು ಕೂಡ ಇದ್ರಲ್ಲಿ ಪ್ರಿಪೇರ್ ಮಾಡ್ಬೇಕಾಗತ್ತೆ. ಮಗುವನ್ನು ಈಗ ಸ್ವಲ್ಪ ದೊಡ್ಡ ಮಕ್ಕಳಾದ್ರೆ ಈಗ ಹೆಚ್ಚಿನ ಇದು ಪೋಷಕರು ಏನ್ ಮಾಡ್ತಾರೆ, ಚಿಕ್ಕ ಮಕ್ಕಳನ್ನ ತಗೊಳಕ್ ಇಷ್ಟಪಡ್ತಾರೆ. ಕೆಲವರು ಸ್ವಲ್ಪ ದೊಡ್ಡ ಮಕ್ಕಳನ್ನ ಕೊಡಿ ಅಂತ ಕೇಳೋರು. ಅದು ವಯಸ್ಸು, ಈಗ ಅವರ ವಯಸ್ಸಿಗೆ ಅನುಗುಣವಾಗಿ ನಾನು ಆಗ್ಲೇ ಹೇಳಿದೆ 90 ವರ್ಷ ಅವರ ಕಾಂಪೋಸಿಟ್ ಏಜ್, ಗಂಡ ಹೆಂಡತಿಯ ಒಟ್ಟು ವಯಸ್ಸು 90ರ ಒಳಗಡೆ ಇದ್ರೆ ಅವರು 3 ವರ್ಷದ ಒಳಗಡೆಯ ಮಕ್ಕಳನ್ನ ತಗೊಳ್ಳೋದಕ್ಕೆ ಎಲಿಜಿಬಿಲಿಟಿ ಇರ್ತಾರೆ. ಕೆಲವೊಮ್ಮೆ ಆ ವಯಸ್ಸು ಮೀರಿರುತ್ತೆ ಅವರಿಗೆ, ಅವರು ಗಂಡ ಹೆಂಡತಿ ಒಟ್ಟು ವಯಸ್ಸು 95, 100, 105ವರೆಗೂ ಹೋಗ್ಬೋದು ಅವರು. ಅಂತ ಸಂದರ್ಭಗಳಲ್ಲಿ ಅವರು 3 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಅವರು ಕಾನೂನು ಚೌಕಟ್ಟೊಳಗಡೆ ಆ ಒಂದು ಎಲಿಜಿಬಿಲಿಟಿ ಬಂದಿರತ್ತೆ ಅವರಿಗೆ. ಅಂತ ಸಂದರ್ಭದಲ್ಲಿ ದೊಡ್ಡ ಮಕ್ಕಳು, ನೀವೊಂದು ಪ್ರಶ್ನೆ ಆಗ ಕೇಳಿದೆ, ಜಸ್ಟ್ ಆಗತ್ತಾ, ಹೇಗೆ ಹೇಳ್ಬೇಕು, ಆ ದೊಡ್ಡ ಮಗುನ ಹೇಗೆ ತಯಾರಿ ಮಾಡೋದು, ಅದು ಕೂಡ ಸ್ವಲ್ಪ ಈ ಏಜೆನ್ಸಿ ಅವರಿಗೆ ಸ್ವಲ್ಪ ಹೌದು, ಸ್ವಲ್ಪ ಮಟ್ಟಿಗೆ. ಯಾಕಂದ್ರೆ ನೀವು ಆಗ ಹೇಳಿದಾಗೆ ಸಂಸ್ಥೆಗಳಲ್ಲಿ ತುಂಬಾ ವರ್ಷದಿಂದ ಬೆಳ್ಕೊಂಡಿರುವಂತಹ ಮಗು ಸಾಮಾಜಿಕವಾದಂತಹ ಹೊಂದಾಣಿಕೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅದಕ್ಕೂ ಹೇಗಿರುತ್ತೆ ಅಂದ್ರೆ, ಈಗ ಸಿಬ್ಲಿಂಗ್ಸ್ ಅಂದ್ರೆ ಅಣ್ಣ ತಂಗಿ ಅಥವಾ ಅಕ್ಕ ತಂಗಿ ಅಥವಾ ಟ್ವಿನ್ಸ್ ಅಂತ ಒಂದು ಮಕ್ಕಳನ್ನ ಒಂದೇ ಕುಟುಂಬಕ್ಕೆ ಕೊಡಬೇಕು, ಅದನ್ನು ಬೇರೆ ಬೇರೆ ವಿಂಗಡಣೆ ಮಾಡಬಾರ್ದು, ಒಂದೇ ಕುಟುಂಬಕ್ಕೆ ಕೊಡುವಂತಹ ಒಂದು ಕಾನೂನು ಇದೆ. ಅಂದ್ರೆ ಅವರು 2 ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಳ್ತೀವಿ ಅಂತ ಬಂದಿರಬೇಕು, ಆ ಕುಟುಂಬಕ್ಕೆ ನೀವು ಕೊಡ್ತೀರಾ ಅಂತವರಿಗೆ ಕೊಡಬೇಕು. ಒಂದು ಅಣ್ಣ ತಂಗಿ ಆತರ ಸಿಬ್ಲಿಂಗ್ಸ್ ಮತ್ತೆ ಟ್ವಿನ್ಸ್ ಅಂತ ಸೆಪರೇಟ್ ಮಾಡಬಾರ್ದು. ಅಂತ ಸಂದರ್ಭಗಳಲ್ಲಿ ನಾವು ಸ್ವಲ್ಪ ದೊಡ್ಡ ಮಕ್ಕಳು ಬಂದಾಗ ಅವರು ಹೇಗಿರ್ತಾರೆ ಅಂದ್ರೆ, ಕೆಲವೊಮ್ಮೆ ನನ್ನ ಅನುಭವ ಹೇಳೋದು, ನಾನು 5 ವರ್ಷ ಸುಮಾರು ಕೆಲಸ ಮಾಡ್ತಾ ಇದ್ದೀನಿ. ದೊಡ್ಡ ಮಕ್ಕಳು ಚಿಕ್ಕ ಮಕ್ಕಳು ಬೇಗ ಹೋಗ್ತಾರೆ, ದತ್ತಿಗೆ ಬೇಗ ಹೋಗ್ತಾರೆ. ಆಗ ಕೇಳ್ತಾರೆ ಅವರಲ್ಲಿ ಎಲ್ಲಿ ಹೋಗ್ತಾರೆ ಅಂತ ನಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ. ನಾವು ಆಗ ಅವ್ರಿಗೆ ಹೇಳ್ತೀವಿ, ಅವರು ಹೊಸ ತಂದೆ ತಾಯಿ ಅಪ್ಪಮ್ಮನ ಮನೆಗೆ ಹೋಗ್ತಾರೆ ಅಂತ. ನಮ್ಮನ್ನು ಯಾವ ಕಳಿಸ್ತೀರಿ ಅಂತ ಸ್ವಲ್ಪ ದೊಡ್ಡವರಾದ್ಮೇಲೆ ಕೇಳ್ತೀವಿ. ಆಗ ನಾವು ಅವರಿಗೆ ನಮ್ಮಲ್ಲಿಂದಲೇ ಪ್ರಿಪ್ರೇಷನ್ ಶುರು ಮಾಡ್ತಾ ಹೋಗ್ತೀವಿ. ಅವ್ರಿಗೂ ಒಂದು ಸಂಸ್ಥೆ ಒಳಗಡೆ ಇರೋದಲ್ಲ, ಅಪ್ಪಮ್ಮನ ಜೊತೆ ಹೋಗ್ಬೇಕು, ನೀವು ಹೊರಗಡೆ ಹೋಗ್ತೀಯಾ, ಶಾಪಿಂಗ್, ಎಲ್ಲಾನು ನಾವು ಮಾನಸಿಕವಾಗಿ ಸಿದ್ಧತೆ ಮಾಡ್ತಾ ಹೋಗ್ತೀವಿ ಮಕ್ಕಳಿಗೆ. ಅದ್ರ ಜೊತೆಗೆ ಯಾವುದೇ ಒಂದು ತಂದೆ ತಾಯಿ ಬಂದು ಅದನ್ನು ಒಪ್ಕೊಂಡಾಗ ಆ ತಂದೆ ತಾಯಿಗೆ ಆಗಾಗ ಸಂಸ್ಥೆಗೆ ಬರಕ್ ಹೇಳ್ತೀವಿ, ಅವರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ. ಈ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಸಂಸ್ಥೆಯಿಂದ ಹೋಗಿರೋದು ಅನ್ನೋ ನೆನಪಿರುತ್ತೆ. ಅದ್ರ ಜೊತೆಗೆ ಹೇಗೆ ಹೊಂದಾಣಿಕೆ ಮಾಡ್ಕೋಬೇಕು. ಕೆಲವೊಮ್ಮೆ ಹೇಗಿರುತ್ತೆ ಅಂದ್ರೆ, ತಂದೆ ತಾಯಿಗೆ ಸ್ವಲ್ಪ ದೊಡ್ಡ ಮಕ್ಕಳನ್ನ ತಗೊಳ್ಬೇಕ್ರೆ ಸ್ವಲ್ಪ ಮಟ್ಟಿನ ಪೇಷನ್ಸ್ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಚಿಕ್ಕ ಮಕ್ಕಳನ್ನ ಸಾಕದಷ್ಟು ಸುಲಭ ಇರಲ್ಲ. ಸ್ಪೂನ್ ಹಿಡಿಯೋದ್ರಿಂದ ಟ್ರೈನ್ ಮಾಡಬೇಕಾಗತ್ತೆ. ಎಲ್ಲಾ ಸಂಸ್ಥೆಗಳಲ್ಲಿ ಎಲ್ಲಾ ರೀತಿಯ ಫೆಸಿಲಿಟೀಸ್ ಇರೋದಿಲ್ಲ. ಮಕ್ಕಳು ತಿನ್ನೋದು, ಕೂತ್ಕೊಳ್ಳೋದು, ಅವರ ಅಪಿಯರೆನ್ಸು, ಪ್ರತಿಯೊಂದು ವ್ಯತ್ಯಾಸಗಳು, ಸ್ಟೈಲೇ ಬೇರೆ ಆಗಿರುತ್ತೆ, ಯೂರ್ ಪ್ಯಾಟರ್ನ್ ಬೇರೆ ಆಗಿರುತ್ತೆ. ಅವರಿಗೆ ಸೋಷಿಯಲಿ ಕೂಡ ಕಂಪೀಟ್ ಮಾಡ್ಬೇಕಾಗತ್ತೆ ಆ ಮಕ್ಕಳು, ಅದನ್ನ ನಿಭಾಯಿಸಬೇಕಾಗತ್ತೆ. ಹಾಗಾಗುವಾಗ ನಾವೇನ್ ಮಾಡ್ತೀವಿ ಅಂದ್ರೆ, ಪೇರೆಂಟ್ಗಳನ್ನ ತಯಾರಿ ಮಾಡೋದ್ರ ಜೊತೆಗೆ ಈ ಮಕ್ಕಳನ್ನ ಕೂಡ ತಯಾರು ಮಾಡ್ತಾ ಹೋಗ್ತೀವಿ. ಪೇರೆಂಟ್ಗಳಿಗೆ ಮಗುವನ್ನು ನೋಡ್ತಾರೆ, ಬರ್ತಾರೆ, ಆಮೇಲೆ ಮಕ್ಕಳನ್ನ ಮುದ್ದು ಮಾಡ್ತಾರೆ, ಹೊರಗಡೆ ಕರ್ಕೊಂಡು ಹೋಗೋದಿಕ್ಕೆ ಅವಕಾಶ ಕೊಡ್ತೀವಿ.
ಓವರ್ ನೈಟ್ ಸ್ಟೇ ಮಾಡೋದಕ್ಕೆ ಇನಿಷಿಯಲ್ ಅವಕಾಶ ಕೊಡ್ತೀವಿ. ಆ ಥರ ಒಂದು 2 ತಿಂಗಳು 3 ತಿಂಗಳು ಮಕ್ಕಳು ಈ ಹೊಸ ಅಡಾಪ್ಟೆಡ್ ಪೇರೆಂಟ್ ಜೊತೆ ಇದು ಒಂಥರ ಹೊಂದಾಣಿಕೆ ಮಾಡ್ಕೊಂಡು ಒಮ್ಮೆ ಹೇಳ್ತಾರೆ ಮಕ್ಕಳು, ನಾನು ಅಪ್ಪಮ್ಮನ ಜೊತೆನೇ ಹೋಗ್ತೀನಿ ಅಂತ ಅಂದಾಗ ಮಗುವನ್ನು ಕಳಿಸ್ಕೊಡ್ತೀವಿ. ಇದ್ರ ಮಧ್ಯ ನನಗೆ ಗೊತ್ತಿಲ್ಲ ಹಿಂಗೆಲ್ಲ ಉದ್ಭವ ಆಗಿರ್ತೋ ಇಲ್ವೋ ಅಂತ, ಬಟ್ ಔಟ್ ಆಫ್ ಮೈ ಕ್ಯೂರಿಯಾಸಿಟಿ ನಾನು ಕೇಳ್ತಾ ಇದ್ದೀನಿ ಮಾಲತಿ ಅವರೇ, ಇಲ್ಲಪ್ಪ ನಮ್ಗೆ ಆಗ್ತಾ ಇಲ್ಲ ಈ ಮಗು ನೋಡ್ಕೊಳ್ಳೋದಕ್ಕೆ, ಅಥವಾ ಆ ಮಗು ಕೂಡ ಇಲ್ಲಿ ಸೆಟ್ಲ್ ಆಗ್ತಾ ಇಲ್ಲ ಅಂತ ಕೂಡ ಆಗಿರುವಂತ ಕೇಸಸ್ ಇದೆಯಾ? ನಮ್ಮಲ್ಲಿ ಸ್ವಲ್ಪ ಕಮ್ಮಿ. ಪ್ರೀ ಅಡಾಪ್ಟಿವ್ ಫಾಸ್ಟರ್ ಕೇರ್ ಅಂತ ಒಂದು ಅಗ್ರಿಮೆಂಟ್ ಹಾಕಿ ನಾವು ಮಕ್ಕಳನ್ನ ಕೊಡ್ತೀವಿ. ಆ ಕೂಡಲೇ ಅದು ಮಗು ಸಂಪೂರ್ಣವಾಗಿ ತಂದೆ ತಾಯಿದಾಗಲ್ಲ. ಸಂಸ್ಥೆನಲ್ಲಿ ಇಟ್ಕೊಳ್ಳುವ ಬದಲು ಕುಟುಂಬದ ವ್ಯವಸ್ಥೆಗೆ ನಾವು ಒಂದು ಅಗ್ರಿಮೆಂಟ್ ತಗೊಂಡು ಕೊಡ್ತೀವಿ. ಆ ಸಂದರ್ಭಗಳಲ್ಲಿ ಅಡ್ಜಸ್ಟ್ ಆಗ್ಲಿಲ್ಲ ಅಂದ್ರೆ ರಿಟರ್ನ್ ಮಾಡಬಹುದು. ಕಾನೂನು ಸಂಪೂರ್ಣವಾಗಿ ಮುಗ್ದ ಮೇಲೆ ರಿಟರ್ನ್ ಮಾಡ್ಲಿಕ್ಕೆ ಬರಲ್ಲ. ಓಕೆ, ಇದು ಅಡಾಪ್ಷನ್ ಅಂತ ಕರೆಸ್ಕೊಳ್ಳಲ್ವಾ ಹಾಗಾದ್ರೆ? ಪ್ರೀ ಅಡಾಪ್ಟಿವ್ ಫಾಸ್ಟರ್ ಕೇರ್ ಅಂತ ಕೊಡ್ತೀವಿ ನಾವು ಅದನ್ನ ಮಗುನ. ಇದನ್ನ ಪ್ರಾಬಬಲಿ ಬಂದಂತಹ ಪೇರೆಂಟ್ಸ್ ಗೆ ಕೂಡ ನೀವು ಸಜೆಸ್ಟ್ ಮಾಡಿರ್ತೀರಾ? ಅದು ದೊಡ್ಡ ಮಕ್ಕಳು ಅಲ್ಲ, ದೊಡ್ಡವರಿರ್ಲಿ ಚಿಕ್ಕವರಿರ್ಲಿ, ಮಗುನ ಕಾನೂನು ಸಂಪೂರ್ಣ ಪ್ರಕ್ರಿಯೆ ಕಂಪ್ಲೀಟ್ ಆಗೋವರೆಗೆ ಮಕ್ಕಳು ಬರೇ ಅವರು ಫಾಸ್ಟರ್ ಪೇರೆಂಟ್ಸ್ ಆಗಿರ್ತಾರೆ. ಅವರು ಲೀಗಲಿ ಆಗಿ ಅಡಾಪ್ಟೆಡ್ ಪೇರೆಂಟ್ ಆಗಲ್ಲ. ಕಂಪ್ಲೀಟ್ ಕೋರ್ಟ್ ಪ್ರೊಸೀಜರ್ ಕಂಪ್ಲೀಟ್ ಆದ್ಮೇಲೆನೆ ಅವರು ನಿಜವಾದ ತಂದೆ ತಾಯಿ ಆಗೋದು. ಆ ಮಧ್ಯದಲ್ಲಿ ಪ್ರೀ ಅಡಾಪ್ಟಿವ್ ಫಾಸ್ಟರ್ ಕೇರ್ ಅಗ್ರಿಮೆಂಟ್ ಅಲ್ಲಿ ಕೊಟ್ಟಿರ್ತೀವಿ ನಾವು 3 ತಿಂಗಳು 6 ತಿಂಗಳು ಆ ತರ. ಆ ಕೊಟ್ಟಾಗ ಏನೋ ಸಮಸ್ಯೆಗಳಾದ್ರೆ ನಾವು ಅವರಿಂದ ಸಮಸ್ಯೆ ಆಯ್ತು ಅಂತ ನಮ್ಗೆ ಕಂಡು ಬಂದ್ರೆ ನಾವು ಮಗುನ ವಾಪಸ್ ತಗೊಳ್ಬಹುದು. ಇನ್ ಬಿಟ್ವೀನ್ ಎಲ್ಲಾ ಏಜ್ ಗ್ರೂಪಿನ ಮಕ್ಕಳು ಯಾರೆಲ್ಲ ಅಡಾಪ್ಷನ್ಗೆ ಒಳಗಾಗಿರ್ತಾರೋ ಅವರು ಅವಾಗ ನಿಮ್ಮ ಏಜೆನ್ಸಿಗೆ ಕಾಂಟ್ಯಾಕ್ಟ್ ಇಟ್ಕೊಳ್ಬೇಕು ಅಂತ ಬಯಸ್ತೀರಾ? ಅದ್ಯಾಕೆ ಅಂತ ಅಂದ್ರೆ ಪೇರೆಂಟ್ಸ್ ಅದರಿಂದ ಲಾಭ ಏನು, ಮಕ್ಕಳಿಗೆ ಅದರಿಂದ ಯಾವ ತರ ಲಾಭ? ಪೇರೆಂಟ್ಗಳಿಗೆ ಸ್ವಲ್ಪ ಸುಲಭ ಆಗತ್ತೆ, ಮಗು ಹ್ಯಾಂಡಲ್ ಮಾಡೋದು ಸುಲಭ ಆಗತ್ತೆ, ಮತ್ತೆ ನಿಜವನ್ನ ಹೇಳೋದು ಸುಲಭ ಆಗುತ್ತೆ. ಅದ್ರ ಜೊತೆ ನಮಗೂ ಗೊತ್ತಿರಬೇಕು ಮಗು ಹೇಗ್ ಬೆಳೀತಾ ಇದೆ, ಅಡ್ಜಸ್ಟ್ ಆಗಿದೆಯೋ, ಯಾವ ತರ ಹೊಂದಾಣಿಕೆ ಮಾಡ್ಕೊಂಡು ಹೋಗಿ. ನಿಮ್ಗೆ ಮತ್ತೆ ಮಗುವಿಗೆ ಅಡಾಪ್ಷನ್ ಆದ ನಂತರ ಕೂಡ ಆ ಬಾಂಡೇಜ್ ಇದ್ದೇ ಇರುತ್ತೆ. ಅಂದ್ರೆ ಮಕ್ಕಳಿಗೆ ಒಂದ್ ವೇಳೆ ಗೊತ್ತಿಲ್ಲ ಅಂದ್ರು ನಿಮ್ಗೆ ಅದ್ರ ಹೇಗ್ ಬೆಳೀತಾ ಇದೆ, ಏನ್ ಓದ್ತಾ ಇದೆ, ಎಲ್ಲಿದೆ ಫಾಲೋ ಅಪ್ ಅಂತ ಇದೆ. ನಾವು ತಂದೆ ತಾಯಿಯರು ಮೊದಲನೇ ವರ್ಷ 4 ಬಾರಿ, 2ನೇ ವರ್ಷದಿಂದ 2 ಬಾರಿ, 3ನೇ ವರ್ಷದಿಂದ ಪ್ರತಿ ವರ್ಷಕ್ಕೊಮ್ಮೆ ನಮ್ಮ ಫಾಲೋ ಅಪ್ ರಿಪೋರ್ಟ್ ಅಂತ ಕೊಡ್ಬೇಕು. ಓಕೆ, ರೈಟ್ ಮಾಲತಿ ಅವರೇ, ಇಲ್ಲಿ ತನಕ ಬಂದು ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಾ. ಹಾಗೇನೆ ನಮ್ಮಲ್ಲಿ ಅಂದ್ರೆ ನಮ್ಮ ವೀಕ್ಷಕರು ಏನಾದ್ರು ನೋಡ್ತಾ ಇದ್ದಲ್ಲಿ, ಅಂದ್ರೆ ಅವರ ಅಡಾಪ್ಷನ್ ಮಾಡ್ಕೊಳ್ಬೇಕು ಅಂತ ಬಯಸಿದಂತಹ ವೀಕ್ಷಕರು ಯಾರಾದ್ರೂ ಇದ್ದಲ್ಲಿ ಸಾಕಷ್ಟು ಮಾಹಿತಿ ಇವತ್ತಿನ ನಮ್ಮ ಸಖಿಯಲ್ಲಿ ನೀಡಿದ್ದೀರಾ. ಧನ್ಯವಾದ ತಮಗೆ ಮಾಲತಿ ಅವರೇ. ನಮಸ್ಕಾರ. ಎಸ್ ವೀಕ್ಷಕರೇ, ಮಕ್ಕಳಿಲ್ಲ ಅನ್ನೋವರೆಗೂ ಹಲವು ಪೇರೆಂಟ್ಸ್ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹಳ ಕಾಮನ್ ಅಂತ ಕೂಡ ಹೇಳ್ಬಹುದು. ಹೀಗಾಗಿ ಹೀಗೇನೆ ಡೊಮೆಸ್ಟಿಕ್ ಏಜೆನ್ಸೀಸು ಬಹಳಷ್ಟು ಇವೆ. ನೀವು ಕೂಡ ಅಡಾಪ್ಷನ್ ಅನ್ನುವಂತಹ ಪ್ರಕ್ರಿಯೆಗೆ ಹೋಗಿ ಮಗುವನ್ನ ಅಡಾಪ್ಟ್ ಮಾಡ್ಕೊಳ್ಬಹುದು. ಆದ್ರೆ ಅಡಾಪ್ಷನ್ ಮಾಡ್ಕೊಳ್ಳುವಾಗ ನಾವು ಯಾವ ಏಜೆನ್ಸಿ ಮೂಲಕ ಅಡಾಪ್ಟ್ ಮಾಡ್ಕೊಳ್ತಾ ಇದೀವಿ, ಜೊತೆಗೆ ಆ ಮಗುವಿನ ಏಜ್ ಗ್ರೂಪ್ ಏನು, ಅದನ್ನ ನಾವು ಹೇಗೆ ನೋಡ್ಕೊಳ್ಬೇಕಾಗತ್ತೆ ಅಂತ ಹೀಗೆ ಫಾಲೋ ಮಸ್ಟ್ ಅಂತ ಹೇಳ್ತಾರೆ ಮಾಲತಿ ಅವರು. ಹೀಗೆ ನಿಮ್ಮಲ್ಲಿ ಕೂಡ ಸಾಕಷ್ಟು ಡೌಟ್ಸ್ ಇದ್ದಲ್ಲಿ ನೀವು ಈ ಏಜೆನ್ಸಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ಸಖಿ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.